ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧವಂದ್ಯಂ ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಿಷ್ಣು ಸಹಸ್ರನಾಮ ಸ್ತೋತ್ರದ 91ನೇ ಶ್ಲೋಕದ ಚಿಂತನೆಯನ್ನು ಇವತ್ತು ಮಾಡೋಣ. ಭಾರಭೃತ್ಕಥಿತೋ ಯೋಗಿ ಯೋಗೀಶ ಸರ್ವಕಾಮದಃ ಆಶ್ರಮಶ್ರಮಣಕ್ಷಾಮಃ ಸುಪರ್ಣೋ ವಾಯುವಾಹನಃ. ಭಗವಂತನನ್ನು ಭಾರಭೃತ್ ಅಂತ ಕರೀತಾರೆ. ಭಾರಂ ಭಾರಭೂತಂ ಬ್ರಹ್ಮಾಂಡಂ ಕೂರ್ಮರೂಪೇಣ ಬಿಭರ್ತಿ ಇತಿ ಭಾರಭೃತ್. ತಮಗೆಲ್ಲ ಗೊತ್ತಿರುವಂತಹದ್ದು, ಭಗವಂತ ಈ ಬ್ರಹ್ಮಾಂಡವನ್ನು ಕೂರ್ಮರೂಪದಿಂದ ತನ್ನ ಡುಬ್ಬದ ಮೇಲೆ ಇಟ್ಟುಕೊಂಡಿದ್ದಾನೆ. ಈ ಭಾರಭೂತವಾದಂತಹ ಬ್ರಹ್ಮಾಂಡವನ್ನು ಧಾರಣ ಮಾಡಿದ್ದಕ್ಕಾಗಿ ಭಗವಂತನನ್ನು ಭಾರಭೃತ್ ಬಿಭರ್ತ್ಯಂಡಂ ಹರಿಃ ಕೂರ್ಮಃ ತ್ವಂಡೇ ಚಾಪ್ಯುದಕಂ ಮಹತ್ ಅನ್ನುವ ಪ್ರಮಾಣ ಮಾತು ಕೂಡ ಇಲ್ಲಿದೆ. ಹೀಗಾಗಿ ಭಾರಭೂತವಾದ ಬ್ರಹ್ಮಾಂಡ ಧಾರಕ, ಬ್ರಹ್ಮಾಂಡ ನಾಯಕ, ಅದನ್ನು ಕೂರ್ಮರೂಪದಿಂದ ಭರಿಸಿ ತನ್ನ ಹೆಗಲ ಮೇಲೆ ಇಟ್ಟುಕೊಂಡಂತಹ ಭಗವಂತ ಕೂರ್ಮರೂಪಿ ಪರಮಾತ್ಮ ಭಾರಭೃತ್ ಅಂತ ಅನ್ನಿಸಿಕೊಳ್ಳುತ್ತಾನೆ. ಕಥಿತಃ, ಭಗವಂತ ಸದಾಗಮಗಳಿಂದ, ಶ್ರೇಷ್ಠವಾದ ಆಗಮಶಾಸ್ತ್ರಗಳಿಂದ ಪ್ರತಿಪಾದಿತ ಸ್ವರೂಪನಾಗಿದ್ದಾನೆ. ಚತುರ್ವೇದಗಳು, ಪಂಚರಾತ್ರಾದಿ ಆಗಮಗಳು, ಸಕಲ ಸ್ಮೃತಿಗ್ರಂಥಗಳು, 18 ಪುರಾಣಗಳು, ರಾಮಾಯಣ ಮಹಾಭಾರತ ಮೊದಲಾದ ಇತಿಹಾಸ ಗ್ರಂಥಗಳು, ಇವೆಲ್ಲವುಗಳನ್ನು ಆಧರಿಸಿ ಮುಂದೆ ಬಂದಂತಹ ಅನೇಕ ವ್ಯಾಖ್ಯಾನಗಳು, ಕಾವ್ಯಗಳು, ಗ್ರಂಥಗಳು ಬ್ರಹ್ಮದೇವರ ಅರ್ಥಾತ್ ಪರಬ್ರಹ್ಮನಾದ ಭಗವಂತನ ವಿಚಾರವನ್ನು ಸ್ಪಷ್ಟವಾಗಿ ತಿಳಿಸುವಂತಹ ಬ್ರಹ್ಮಸೂತ್ರಗಳು, ಅವುಗಳ ವಿಚಾರವನ್ನು ಕುಲಗುರುಗಳು ತಿಳಿಸಿದಂತಹ ಭಾಷ್ಯ, ಅದಕ್ಕೆ ಟೀಕಾಕೃತ್ಪಾದನೆ ಮೊದಲಾದಂತಹ ಮಹಾನುಭಾವರು ರಚನೆ ಮಾಡಿದ ಸುಧಾದಿ ಉದ್ಗ್ರಂಥಗಳು, ಏನು ಇವೆಲ್ಲ ಸದಾಗಮಗಳು ಅಂತ ಇವೆಯೋ, ವೇದದಿಂದ ಪ್ರಾರಂಭ ಮಾಡಿ ಮುಂದೆ ಬರುವ ಸಕಲ ಗ್ರಂಥಗಳಿವೆಯೋ, ಮಹಾಮಹಾ ಟಿಪ್ಪಣಿಕಾರರು, ವ್ಯಾಖ್ಯಾನಕಾರರು ಇವರೆಲ್ಲ ಬರೆದಂತಹ ಪ್ರವಚನ ಮಾಡಿದಂತಹ ವಿಷಯಗಳಿವೆಯೋ, ಇವೆಲ್ಲವುಗಳಿಂದ ಕಥಿತಃ ಪ್ರತಿಪಾದಿತಃ ಭಗವಂತ. ಹೀಗಾಗಿ ಸದಾಗಮಗಳಿಂದ ಕಥಿತನಾಗಿದ್ದಾನೆ. ಅವುಗಳೆಲ್ಲವೂ ತಿಳಿಸುವುದು ಭಗವಂತನನ್ನಾದ್ದರಿಂದ ಕಥಿತಃ ಇದು ಭಗವಂತನ ಹೆಸರು. ಯೋಗಿ, ಯೋಗಿ ಉಪಾಯವಾನ್ ಅಂತ ಸತ್ಯಸಂಧ ತೀರ್ಥರು ತಿಳಿಸ್ತಾರೆ. ಉಪಾಯ ಉಳ್ಳವನನ್ನು ಯೋಗಿ ಅಂತ ಕರೀತಾರೆ. ನಮ್ಮ ಎಲ್ಲ ದೋಷಗಳಿಗೆ, ದುಃಖಗಳಿಗೆ, ದುಮ್ಮಾನಗಳಿಗೆ ಕೊನೆಯದಾದ ಅಸ್ತ್ರ, ಅಲ್ಟಿಮೇಟ್ ಅಂತೇವಲ್ಲ, ಹಾಗೆ ಯಾರನ್ನ ಮೊರೆ ಹೋದರೆ ಅವೆಲ್ಲವೂ ನಾಶ ಹೊಂದುತ್ತವೋ ಅದು ಭಗವಂತ. ಸದಾಗಮಗಳಿಂದ ಪ್ರತಿಪಾದಿತನಾದ ಭಗವಂತ ಆ ಸದಾಗಮಗಳನ್ನು ಓದುವ ಸಜ್ಜನರಿಗೆ ಎಲ್ಲ ದುಃಖಗಳಿಗೆ ಉಪಾಯವನ್ನು ಕೊಡುತ್ತಾನೆ, ಕೌಶಲಗಳನ್ನು ತುಂಬುತ್ತಾನೆ, ಸಾಧನ ಮಾಡಿಸ್ತಾನೆ. ಆದ್ದರಿಂದ ಯೋಗಿ ಅಂತ ಭಗವಂತನನ್ನು ಕರೀತಾರೆ. ಹೀಗೆ ಯೋಗವನ್ನು ಮಾಡುವಂತಹ ಜ್ಞಾನಿಗಳು, ಶ್ರೇಷ್ಠರಾದ ಯೋಗಿಗಳು ಅಂತ ಯಾರಿದ್ದಾರೋ ಸಾಧು ಸಂತರು, ಅವರೆಲ್ಲರಿಗೆ ಒಡೆಯ ಯೋಗೀನಾಂ ಈಶಃ ಯೋಗೀಶಃ ಅಂತ. ಯೋಗಿಗಳಿಗೆಲ್ಲ ಒಡೆಯ ಸ್ವಾಮಿ ಪರಮಾತ್ಮ. ಆದ್ದರಿಂದ ಯೋಗೀಶ ಅನ್ನೋದು ಭಗವಂತನ ಹೆಸರು. ಸರ್ವಕಾಮದಃ,
ಐಹಿಕವಾಗಿ ಪಾರಮಾರ್ಥಿಕವಾಗಿ ಸಕಲ ಕಾಮನೆಗಳನ್ನು, ಅಂದರೆ ಪಾರಮಾರ್ಥಿಕವಾದ ಕಾಮ ಅಂತಂದರೆ ಮೋಕ್ಷ, ಐಹಿಕವಾಗಿ ಅನೇಕ ಮದುವೆ ಮುಂಜಿವೆ, ಮಕ್ಕಳು, ಮನೆ, ವಿದ್ಯಾಭ್ಯಾಸ ಇತ್ಯಾದಿ ಅನೇಕ ಕಾಮನೆಗಳಿರುತ್ತವೆ. ಅವುಗಳನ್ನೆಲ್ಲ ಭಕ್ತರಿಗೆ ಕೊಡ್ತಾನೆ. ಆದ್ದರಿಂದ ಸರ್ವಾನ್ ಕಾಮಾನ್ ಕಾಮ್ಯಾನ್ ದದಾತಿ ಭಕ್ತೇಭ್ಯ ಇತಿ ಸರ್ವಕಾಮದಃ. ಆಶ್ರಮ ತುಂಬ ಸುಂದರವಾದ ಅರ್ಥವನ್ನು ಇದಕ್ಕೆ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ತಿಳಿಸಿಕೊಡುತ್ತಾರೆ ತಾವು ಬರೆದಂತಹ ಭಾಷ್ಯದಲ್ಲಿ. ನ ವಿದ್ಯತೆ ಶ್ರಮ ಯೇಷಾಂ ತೇ ಅಶ್ರಮ. ಶ್ರಮ ಇಲ್ಲದೆ ಇರುವವರು ಆಶ್ರಮರಲ್ಲ, ಅಶ್ರಮರು. ಅವರ್ಯಾರು? ಮುಕ್ತರು. ಮುಕ್ತರಿಗೆ ದೇಹಾಲಸ್ಯ ಶ್ರಮ ಅನ್ನುವಂತಹದ್ದಿಲ್ಲ. ಅಂತಹ ಶ್ರಮರಹಿತರಾದಂತಹ ಮುಕ್ತರನ್ನು ಅಶ್ರಮರು ಅಂತ ಕರೀತಾರೆ. ತೇಷಾಮಯಂ ಸ್ವಾಮಿ ಇತಿ ಆಶ್ರಮ. ಇದ್ದದ್ದು ಅಂತಾಗಬೇಕು ಅಂತಂದರೆ ಸ್ವಾಮಿತ್ವ ಬರಬೇಕಲ್ಲಿ. ಅಶ್ರಮ ಮುಕ್ತಾ ತೇಷಾಂ ಸ್ವಾಮಿ ಇತಿ ಆಶ್ರಮ. ಆ ಮುಕ್ತರೆಲ್ಲರಿಗೆ ಒಡೆಯ ಭಗವಂತ. ಕಾಟಕೋಪನಿಷತ್ತು ನಚಿಕೇತೋಪಾಖ್ಯಾನವನ್ನು ತಿಳಿಸುವಾಗ ಇದೇ ವಿಷಯವನ್ನು ನಚಿಕೇತ ಪ್ರಶ್ನೆ ಮಾಡಿದ್ದು, ಅದಕ್ಕೆ ಯಮದೇವರು ಉತ್ತರ ಕೊಟ್ಟದ್ದು, ಭಗವಂತ ಸಕಲ ಮುಕ್ತರಿಗೂ ಆಶ್ರಯವನಾಗಿದ್ದಾನೆ, ಅವರೆಲ್ಲರಿಗೂ ಸ್ವಾಮಿಯಾಗಿದ್ದಾನೆ, ಒಡೆಯನಾಗಿದ್ದಾನೆ. ಮುಕ್ತರೊಂದಿಗೆ ಸಮಾನ ಭಗವಂತನಲ್ಲ. ಅಲ್ಲಿ ಆನಂದ ತಾರತಮ್ಯ ಉಂಟು ಅನ್ನುವ ವಿಷಯ ಅದು ಸ್ಪಷ್ಟ. ಅಂತಹ ಮುಕ್ತರೆಲ್ಲರಿಗೆ ಸ್ವಾಮಿಯಾದ್ದರಿಂದ ಆಶ್ರಮ ಇದು ಭಗವಂತನ ಹೆಸರು. ಶ್ರಮಣ, ಶ್ರಮ ಅಂದರೆ ದೇಹಕ್ಕೆ ಆಗುವ ಶ್ರಮ. ಕೃಚ್ಛ್ರ, ಚಾಂದ್ರಾಯಣ ಇತ್ಯಾದಿ ವ್ರತಗಳಿಗೆ ಶ್ರಮ ಅಂತ ಕರೆದರು. ಅಂದರೆ ದೇಹಕ್ಕೆ ನಾವು ತಾಪವನ್ನು ಕೊಟ್ಟು ಏಕಾದಶಿಯಾದಿ ವ್ರತಗಳನ್ನು, ಕೃಚ್ಛ್ರ ಚಾಂದ್ರಾಯಣಾದಿ ವ್ರತಗಳನ್ನು ಆಚರಣೆ ಮಾಡುವುದು. ಹಾಗೆ ನಮ್ಮ ದೇಹಕ್ಕೆ ತಾಪವನ್ನು ಕೊಟ್ಟು ತಪಸ್ಸನ್ನು ನಾವು ಮಾಡಿದರೆ, ಶ್ರಮವನ್ನು ಕೊಟ್ಟು ತಪಸ್ಸನ್ನು ಮಾಡಿದರೆ ನಹ ಸುಖವನ್ನು ನಮಗೆ ಕೊಡುತ್ತಾನೆ. ಆ ಸುಖ ಯಾರಿಂದ? ಆ ಭಗವಂತ ಶ್ರಮಣ ಅಂತ ಅನ್ನಿಸಿಕೊಳ್ಳುತ್ತಾನೆ. ಕ್ಷಾಮ, ಪ್ರಳಯ ಕಾಲದಲ್ಲಿ ಎಲ್ಲರನ್ನ ಕ್ಷಾಮಯತಿ ನಾಶ ಮಾಡುತ್ತಾನೆ. ಅಥವಾ ಸಹನ ಶಕ್ತಿ ಎನ್ನುವಂತಹ ಏನು ಗುಣ ಇದೆಯೋ ಅದು ಮ್ಯಾಕ್ಸಿಮಮ್ ಇರೋದು ಭೂಮಿಯಲ್ಲಿ. ಆ ಭೂಮಿಯನ್ನೇ ತಾನು ಹಿಡಿದು ಅದಕ್ಕೆ ಆಧಾರನಾಗಿದ್ದಾನೆ. ಆದ್ದರಿಂದ ಕ್ಷಮೆಯ ಆಧಾರ ಅದು ಕ್ಷಾಮ ಭಗವಂತ ಅಂತ. ಸುಪರ್ಣ, ದ್ವಾಸುಪರ್ಣ ಸಯುಜ ಅನ್ನುವ ಶ್ರುತಿ ಹೇಳುವಂತೆ ಸುಪರ್ಣ ರೂಪನಾದದ್ದು ಭಗವಂತ. ಪರ್ಣ ಅಂದರೆ ವಟಪತ್ರ. ಶ್ರೇಷ್ಠವಾದ ಪರ್ಣವನ್ನು ತನ್ನ ಹಾಸಿಗೆಯಾಗಿ ಮಾಡಿಕೊಂಡಂತಹ ಭಗವಂತ ಆಲದೆಲೆಯ ಮೇಲೆ ಶ್ರೀಲೋಲ ಮಲಗ್ಯಾನ. ಆ ಭಗವಂತ ತಾನು ಆಲದೆಲೆಯ ಮೇಲೆ ಮಲಗಿಕೊಂಡದ್ದು, ವಟಪತ್ರಶಾಹಿಯಾಗಿದ್ದು ನಾವು ಕೇಳುವಂತಹದ್ದು. ಅಂತಹ ಜಲಧಿ ದೇವರ ದೇವ ಆಲದೆಲೆಯ ಮೇಲೆ ಮಲಗಿದ ರಂಗನ ತೂಗಿರಿ ಅಂತ ನಾವು ಹಾಡನ್ನು ಕೇಳುತ್ತೇವಲ್ಲ, ಹಾಗೆ ಆ ಭಗವಂತ ವಟಪತ್ರಶಾಹಿಯಾದಂತಹ ಅದ್ಭುತ ರೂಪ. ಅದನ್ನು ಸುಪರ್ಣ ಅಂತನ್ನುವ ಹೆಸರು ಸೂಚನೆ ಮಾಡುತ್ತದೆ. ವಾಯುವಾಹನ, ಹಿಂದೊಮ್ಮೆ ಈ ಹೆಸರು ಬಂದಿತ್ತು. ಭಗವಂತ ವಾಯುವನ್ನು ತನ್ನ ಮುಖ್ಯವಾದ ವಾಹನವಾಗಿ ಮಾಡಿಕೊಂಡದ್ದು. ಸಕಲ ವಾಹನಗಳನ್ನು ಭಗವಂತ ಏರಿ ಬಂದರೂ ಅವೆಲ್ಲವುಗಳಲ್ಲಿ ವಾಯುದೇವರೇ ಮುಖ್ಯವಾಗಿ ಇದ್ದು ಭಗವಂತನನ್ನು ತಮ್ಮ ಹೆಗಲ ಮೇಲೆ ಕೂಡಿಸಿಕೊಂಡು ನಡೆಸುವಂತಹದ್ದು. ಕೇವಲ ಒಂದು ರೂಪಕ್ಕಲ್ಲ, ಸಕಲರಲ್ಲಿ ಇರುವಂತಹ ಬಿಂಬರೂಪಕ್ಕೆ ವಾಹನ ಅದು ವಾಯುದೇವರು. ನಮ್ಮಲ್ಲಿರುವಂತಹ ವಾಯುದೇವರೇ ನಮ್ಮ ಅಂತರ್ಗತನಾದ ಬಿಂಬರೂಪಿ ಪರಮಾತ್ಮನನ್ನು ಮರಣದ ಸಮಯಕ್ಕೆ ಒಂದು ಹೆಗಲ ಮೇಲೆ ಜೀವಾತ್ಮನನ್ನು, ಇನ್ನೊಂದು ಹೆಗಲ ಮೇಲೆ ಬಿಂಬರೂಪಿ ಪರಮಾತ್ಮನನ್ನು ಕರೆದುಕೊಂಡು ಹೊರಗಡೆ ಹೋಗ್ತಾರೆ. ಅದೇ ಮರಣ ಅಂತ ಆಗ್ತದೆ ಅಂತ ಕೇಳುತ್ತೇವೆ. ಹೀಗೆ ಸಕಲ ಬಿಂಬರೂಪಗಳಿಗೆ ಭಗವಂತನ ಆ ಎಲ್ಲ ಜೀವರಲ್ಲಿ ಇರುವ ಬಿಂಬರೂಪಕ್ಕೆ ವಾಹನ ಅದು ವಾಯುದೇವರು. ಈ ತರಹದ ವಾಯುದೇವರ
ಭಗವಂತನ ವಾಹನನಾಗಿದ್ದಾನೆ. ಆ ಭಗವಂತ ವಾಯುವನ್ನು ತನ್ನ ವಾಹನವಾಗಿ ಮಾಡಿಕೊಂಡಿದ್ದಾನೆ. ಆದ್ದರಿಂದ ವಾಯುವಾಹನ ಇದು ಭಗವಂತನ ಹೆಸರು. ಇಂತಹ ಈ ಎಲ್ಲ ನಾಮಗಳಿಂದ ಸ್ತುತ್ಯನಾದ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.